ಇಲ್ಲಿ ಶಿವನ ಪತ್ನಿ ಪಾರ್ವತಿ ಸೊ ಇಲ್ಲಿ ಪಂಪಾದೇವಿಯಾಗಿ ನೆಲೆಸಿರ್ತಾಳೆ. ಸೊ ಇದು ಪಂಪಾದೇವಿ ಅಂತಂತೇಳಿ. ಸೊ ದೇವ ಒಬ್ಬ ನಾಮಹಲವ ಅಂತ ಹೇಳ್ತೀವಲ್ಲ ಹಾಗೆ ಪಾರ್ವತಿ ಆಗ್ತಾಳೆ, ಗೌರಿ ಆಗ್ತಾಳೆ, ಸೊ ಪಂಪಾದೇವಿ ಆಗ್ತಾಳೆ. ಸರ್ ಈ ದೇವಸ್ಥಾನದ ವಿಶೇಷತೆ ಏನು ಸರ್ ಇದು? ಅದೇ ಮೇಡಮ್, ಇದು ಆ್ಯಕ್ಚುಲಿ ಒಂದು ಶಿವನ ಧರ್ಮಪತ್ನಿ ಅಂತ ಹೇಳಿದಲ್ಲ. ಹೌದು. ಸೊ ಶಿವ ಆದ್ಮೇಲೆ ಗಂಡ ಆದ್ಮೇಲೆ ಹೆಂಡತಿ ಇರಲೇಬೇಕು, ಅದು ಕಾಮನ್ ಆಗಿ. ಹಾಗಾಗಿ ಸೊ ಎಲ್ಲ ಕಡೆ ತೊಡೆ ಮೇಲೆ ಇರ್ತಾಳೆ, ಬಟ್ ಇಲ್ಲಿ ಸ್ವಲ್ಪ ದೂರದಲ್ಲಿದೆ. ವಾಸ್ತುಗೋಸ್ಕರ ಮಾಡಿಸ್ತಕ್ಕಂಥ ಪಂಪಾದೇವಿ ಒಂದು. ಇದು ಈ ದೇವಸ್ಥಾನ ಪಕ್ಕಾ ವಾಸ್ತು ಪ್ರಕಾರ ಇದೆ? ಎಸ್, ಪಕ್ಕ ವಾಸ್ತು ಪ್ರಕಾರ ಮೇಡಮ್. ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ಎಲ್ಲ 2 ದೇವಸ್ಥಾನ. ಸೊ ಈ ಕಡೆ ಒಂದು ಭುವನೇಶ್ವರ ಟೆಂಪಲ್ ಇದೆಲ್ಲ, ಇದು ದಕ್ಷಿಣ ದಿಕ್ಕಿಗಳಿದೆ. ಸೊ ಅದು ವಾಸ್ತುಗೋಸ್ಕರ ಮಾಡ್ತಕ್ಕಂಥದ್ದು. ಸರ್ ಇದು ಎಷ್ಟು ವರ್ಷ ಮೇಡಮ್? ಇದು ಪುರಾತನ ಹಳೆದೆ. ಗರ್ಭಗುಡಿ 7, 8, 9ನೇ ಶತಮಾನ. ಸೊ ಆಮೇಲೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅದು ಯಾವ್ದು ಶತಮಾನ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಮೇಡಮ್. ಓಕೆ. ಓ ಹೌದಾ? ಆ ಪಾರ್ವತಿ ದೇವಿ ಬಟ್ ಇದು ಮಾತ್ರ ಎಕ್ಸಾಕ್ಟ್ಲಿ 13ನೇ ಶತಮಾನ, 1336 ಪ್ರತಿಷ್ಠಾಪನೆ ಮಾಡತಕ್ಕಂಥ ಭುವನೇಶ್ವರಿ. ಸೊ ಮೈಸೂರಲ್ಲಿ ಯಾವ ರೀತಿ ಚಾಮುಂಡಿ ಇದ್ದಾಳೋ, ನಮ್ಮ ಹಂಪಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೊ ಕರ್ನಾಟಕದ ಅಧಿದೇವತೆ ಕುಲದೇವತೆ ಅಂತ ಹೇಳ್ತೀವಲ್ಲ ಈ ತಾಯಿ ಭುವನೇಶ್ವರಿ. ಸೊ ಇದು ವಿದ್ಯಾರಣ್ಯ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ, ಟೆಂಪಲ್, ಮೂರ್ತಿ. ಇದು ಯಾವ ಶೈಲಿಯಲ್ಲಿ ಇರುವಂಥದ್ದು ಸರ್? ಇದು ಆ್ಯಕ್ಚುಲಿ ಹೊಯ್ಸಳ ಶೈಲಿ ಅಂತ ಹೇಳ್ತೀವಿ ನಾವು. ಎಸ್. ಹೊರಗಡೆ ದುರ್ಗಾ ಟೆಂಪಲ್ ಇದೆ, ಅಲ್ಲಿ ಅಂದರೆ ದುರ್ಗಾದೇವಿ ವಾಹನ ಸಿಂಹ ಆಗಿರುತ್ತೆ. ಅಲ್ಲಿ ಆರ್ಕಿಟೆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಹೊಯ್ಸಳರ ಲಾಂಛನ ಇದೆ. ನಾನು ಹೇಳಿದ್ನಲ್ಲ, ಹೊಯ್ಸಳರ ಆಳ್ವಿಕೆ ಮಾಡಿದ್ರು ಅದು ನಮಗೆ ವಿಟ್ನೆಸ್ ಆಗುತ್ತೆ, ಸಾಕ್ಷಿ ಆಗುತ್ತೆ. ಇದು 13ನೇ ಶತಮಾನ? ಹೌದು ಮೇಡಮ್, 13ನೇ ಶತಮಾನದಲ್ಲಿ. ವಂಡರ್ಫುಲ್. ಸೊ ಅವೆಲ್ಲ ಬ್ಲ್ಯಾಕ್ ಸ್ಟೋನ್, ಕಡಪ ಕಲ್ಲು ಮೇಡಮ್ ಇದು. ಸೊ ಗ್ರಾನೈಟ್ ಅಂತ ಹೇಳ್ತಲ್ಲ ಹಾಗೆ. ಸೊ ಗುಲಗಂಜಿ ಮಾಧವ ಅಂತಂದ್ರೆ ವೈಷ್ಣವ, ಮಹಾದೇವ್ ಅಂದರೆ ಶೈವ, ಶಿವ ಆಗ್ತಾನೆ, ಮಾಧವ್ ಅಂದರೆ ಹರಿ ಆಗ್ತಾನೆ. ಸೊ ತುಂಬ ಚೆನ್ನಾಗಿದೆ, ಒಂದ್ಸರಿ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದ್ಬಿಡಿ. ಗುಲಗಂಜಿ ಅದು. ಸೊ ಗುಲಗಂಜಿ ಪದದ ಅರ್ಥ ಏನು ಗೊತ್ತಾ? ಸೊ ಪಂಪಾ ಪುರಾಣದ ಪ್ರಕಾರ ಹಂಪಿಯ ವಿರೂಪಾಕ್ಷನನ್ನು, ಸೊ ಕಾಶಿ ವಿಶ್ವನಾಥನನ್ನು 2 ತಕ್ಕಡಿ ಸ್ಕೇಲ್ ಬರುತ್ತಲ್ಲ ಅದರಲ್ಲಿ ಕೂರಿಸ್ತಾರೆ. ನಮ್ಮ ಹಂಪಿ ವಿರೂಪಾಕ್ಷ 1 ಗುಲಗಂಜಿ ಗ್ರಾಮ್ ತೂಕದಷ್ಟು ಜಾಸ್ತಿ ಬರ್ತಾನೆ. ಹಾಗಾಗಿ ಲೋಕಲಲ್ಲಿ ಗುಲಗಂಜಿ ಮಾಧವ ಸ್ವಾಮಿ ಟೆಂಪಲ್ ಅಂತ ಹೇಳ್ತೀವಿ. ಒಳಗಡೆ ನೋಡೋದು ತುಂಬ ಚೆನ್ನಾಗಿದೆ. ಹರಿ ಇದ್ದಾನೆ, ಅರ ಇದ್ದಾನೆ, ಇಬ್ಬರು ಇದ್ದಾನೆ. ಒಂದ್ಸರಿ ವಿಸಿಟ್ ಮಾಡಿ. ನಿಜ ಈ ದೇವಸ್ಥಾನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನಾವು ಯಾವ ಕಾಲಕ್ಕೆ ಹೋಗಿದ್ದೀವಿ ಅಂತ ಅನಿಸುತ್ತೆ. ಬಟ್ ಹಂಪಿಯಲ್ಲಿರುವಂತಹ ವಿರೂಪಾಕ್ಷನ ದೇವಸ್ಥಾನದಲ್ಲಿರೋ ಬೇರೆ ಬೇರೆ ದೇವಸ್ಥಾನಗಳಲ್ಲೂ, ಹರಿಹರನ ದೇವಸ್ಥಾನದಲ್ಲೂ ನಮ್ಮ ಭಾರತೀಯರ ಮೆಂಟಾಲಿಟಿ ಹೇಗೆ ಅಂತಂದರೆ ನೋಡಿ, ಇದು ಎಷ್ಟು ಸುಂದರವಾಗಿರುವಂತಹ ಗೋಡೆ ಇದು. ಈ ಗೋಡೆಯನ್ನು ಕೂಡ ಡಿಸ್ಟ್ರಾಯ್ ಮಾಡೋ ಕೆಲಸ, ಅವರವರ ಹೆಸರು ಬರೆಯೋ ಮೂಲಕ ಅಥವಾ ಅವರ ಪ್ರೀತಿ ಪಾತ್ರರ ಹೆಸರು ಬರೆಯೋ ಮೂಲಕ ಅದನ್ನು ಮನೇಲಿ ಇಟ್ಕೊಳ್ಳಿ. ಇಲ್ಲಲ್ಲ ಅದು ಬೇಕಾಗಿರೋದು. ಸೊ ತುಂಬ ಸುಂದರವಾಗಿರುವಂತಹ ಗೋಡೆನ ಇಲ್ಲಿ ಕೆಡಿಸೋ ಕೆಲಸ ಮಾಡಿದ್ದಾರೆ. ಇಂಥ ಕೆಲಸ ಇನ್ಯಾವತ್ತೂ ಆಗಬಾರ್ದು. ಬನ್ನಿ ಬೇರೆ ಭಾಗಕ್ಕೆ ಹೋಗೋಣ.